ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಶಿವರಾತ್ರಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಕಪ್ ಹುರಗಡಲೆ ಅಥವಾ ಪುಟಾಣಿನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ರೆಸಿಪಿ. ಇಲ್ಲಿ ಯಾವುದೇ ರೀತಿಯ ಪಾಕ ತಗೊಳ್ಳದೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ ಸರಳವಾದ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಗಡಲೆನ ತೊಗೊಂಡಿದ್ದೀನಿ. ಈ ಒಂದು ಪುಟಾಣಿ ಅಥವಾ ಹುರಗಡಲೆನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗಾಗಿ ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಗಡಲೆ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಯಿತು ಅಂತಂದರೆ ಡಬಲ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ನೋಡಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ತೀರಾ ನೈಸ್ ಆಗಬೇಕು. ಹಾಗಾಗಿ ಒಂದು ಸ್ವಲ್ಪ ಜರಡಿ ಹಿಡ್ಕೊಂಡು ಬಿಡೋಣ. ನಾವು ಎಷ್ಟೇ ನೈಸ್ ಮಾಡಿದ್ರೂ ಒಂದು ಸ್ವಲ್ಪ ಹಳ್ಳಾಗಿ ಉಳಿಯುತ್ತೆ ಹಳಕಾಗಿ. ಹಾಗಾಗಿ ಜರಡಿ ಹಿಡ್ಕೊಂಡು ಬರೋಣ. ಇವಾಗ ನೋಡಿ ಸೋಸ್ಕೊಂಡು ಅಥವಾ ಜರಡಿ ಹಿಡ್ಕೊಂಡು ಬಂದಿದ್ದೀನಿ. ಎಷ್ಟು ನೈಸಾಗಿರಬೇಕು. ಈ ರೀತಿ ನೈಸಾಗಿದ್ದಾಗ ನಾವು ಮಾಡ್ತಕ್ಕಂಥ ಒಂದು ಸ್ವೀಟ್ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಒಂದು ಸರಿ ಜರಡಿ ಹಿಡಿದು ಇಟ್ಕೊಳ್ಳಿ. ಇದನ್ನು ಒಂದು ಸೈಡಲ್ಲೇ ಇಟ್ಬಿಡೋಣ. ಇವಾಗ ಮತ್ತೆ ಮಿಕ್ಸರ್ ಜಾರಿಗೆ ಯಾವ ಕಪ್ಪಿಂದ ನಾನಿಲ್ಲಿ ಹುರಗಡಲೆ ತೊಗೊಂಡಿದ್ದೆ ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಳ್ಳಿ. ಒಂದು ಕಪ್ ಹುರಗಡಲೆಗೆ 3/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1 ಕಪ್ಗೆ 1 ಕಪ್ಪು ಅಂದರೆ ಸಮವಾಗಿ ಕೂಡ ಸೇರಿಸ್ಕೊಳ್ಬೋದು. ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಇದನ್ನು ಕೂಡ ತೀರಾ ನೈಸಾಗಿ ರುಬ್ಕೊಳ್ಬೇಕು. ಸಕ್ಕರೆನ ನಾವು ಒಂದು ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು. ತರಿಯಾಗಿರಬಾರ್ದು. ಹಾಗಾಗಿ ನೈಸಾಗಿ ರುಬ್ಬಿಟ್ಕೊಳ್ಳಿ. ಇದು ರುಬ್ಬಿದ್ದಾಗಿದೆ. ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ಒಂದು ತುಪ್ಪನ ಪ್ಲೇಟಿನ ತುಂಬ ಅಪ್ಲೈ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ನೀವು ಪ್ಲೇಟಿಗೆ ಹಾಕೋದಾಯಿತು ಅಂದರೆ ಪ್ಲೇಟಿಗೆ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದಾದ್ರೂ ಮೋಲ್ಡ್ ಇತ್ತು ಅಂದರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ಅಥವಾ ಸ್ಟೀಲ್ ಬಾಕ್ಸ್ ಇದ್ದರೆ ಅದಕ್ಕೆ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಈ ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪನ ಇಲ್ಲಿ ನಾನು ಹೆಚ್ಚು ಕಡಿಮೆ ಒಂದು 1/4 ಕಪ್ ಆಗುವಷ್ಟು ಬಳಸ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ತುಪ್ಪನೂ ಒಮ್ಮೆಲೆ ಹಾಕೋದು ಬೇಡ, ನೋಡ್ಕೊಂಡು ಹಾಕೋಣ. ಹಾಗಾಗಿ 2 ಸ್ಪೂನಿಗೆ ಮೊದಲೇ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಜರಡಿ ಹಿಡಿದು ಇಟ್ಕೊಂಡಿರ್ತಕ್ಕಂಥ ಹುರಗಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೊಳ್ತಾ ಬರಬೇಕು. ಸೀದು ಹೋಗೋ ರೀತಿಯಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಹಿಟ್ಟಿಗೆ ಹಾಕಿರ್ತಕ್ಕಂಥ ಎಲ್ಲ ತುಪ್ಪ ನೀಟಾಗಿ ಕಲ್ತ್ಕೊಳ್ಬೇಕು. ಆ ರೀತಿಯಲ್ಲಿ ಫ್ರೈ ಮಾಡ್ತಾ ಬನ್ನಿ. ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಅಂದರೆ ಹಾಕಿರ್ತಕ್ಕಂಥ ತುಪ್ಪನೆಲ್ಲನೂ ಈ ಹಿಟ್ಟು ಹೀರ್ಕೊಂಡಿದೆ. ಈ ಕಲರ್ಗೆ ಬಂದಾದಮೇಲೆ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಅಥವಾ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ಎಷ್ಟು ಸಕ್ಕರೆ ಅಂದರೆ 3/4 ಕಪ್ ಆಗುವಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ಎಲ್ಲ ಸಕ್ಕರೆನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದಮೇಲೆ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು. ಇವಾಗ ಇದನ್ನು ಕಲಿಸ್ತಾ ಬರೋಣ. ಸಕ್ಕರೆ ಕಂಪ್ಲೀಟಾಗಿ ನುಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು. ನೋಡಿ ಇವಾಗ ಡ್ರೈ ಅನ್ನಿಸ್ತಿದೆ. ಹಾಗಾಗಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇದೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. 1/4 ಕಪ್ ತುಪ್ಪನ ಎತ್ತಿಟ್ಕೊಳ್ಳಿ. ಹಾಕುವಾಗ ಒಂದು ಸ್ವಲ್ಪ ನೋಡಿಕೊಂಡು ಬೇಕು ಅನಿಸಿದರೆ ಮಾತ್ರ ಹಾಕ್ಕೊಳ್ಳೋಣ, ಇಲ್ಲ ಅಂತಂದರೆ ಬೇಡ. ನಾನು ಕೂಡ ಇಲ್ಲಿ 1 ಸ್ಪೂನ್ ಆಗುವಷ್ಟು ಮತ್ತೆ ತುಪ್ಪನ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ತಾ ಬರ್ತೀನಿ. ಎಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು ಅಂತಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇದು ನಮಗೆ ಅಂಟಂಟಾಗಿ ಅಂದರೆ ಈ ಉದುರುದುರಾಗಿರ್ತಕ್ಕಂಥದ್ದು ಈ ರೀತಿ ಸ್ಟ್ರಕ್ಚರ್ ಬರೋವರೆಗೂ ನಾವು ಸ್ವಲ್ಪನೂ ಕೈ ಬಿಡ್ದಾಗೆ ಈ ಒಂದು ತುಪ್ಪದಲ್ಲಿ ಹಿಟ್ಟನ್ನು ಹುರ್ಕೊಳ್ತಾ ಬರಬೇಕು. ನೋಡಿ ಇವಾಗ ಸಕ್ಕರೆ, ತುಪ್ಪ ಹಾಗೆ ಹಿಟ್ಟು ಎಲ್ಲನೂ ಕರೆಕ್ಟಾಗಿ ಕಲ್ತ್ಕೊಂಡಿದೆ. ಈ ಒಂದು ಸ್ಟ್ರಕ್ಚರ್ ಬರೋವರೆಗೂ ನೀವು ಕಲಿಸ್ತಾ ಬನ್ನಿ. ಹಾಗೆ ಲೋ ಫ್ಲೇಮಲ್ಲೇ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ, ಇಲ್ಲ ಸೀದೋಗುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ನೋಡಿ ಇಷ್ಟ ಆಗಿದೆ. ಈ ಸೈಡಲ್ಲಿ ನಾವು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಆ ಒಂದು ಪ್ಲೇಟಿಗೆ ಈ ಮಿಶ್ರಣನ ನಾನು ಸೇರಿಸ್ಕೊಳ್ತಿದ್ದೀನಿ. ಬಿಸಿ ಇರುತ್ತೆ, ನೋಡಿಕೊಂಡು ಸೇರಿಸ್ಕೊಳ್ಳಿ. ರೆಡಿ ಮಾಡಿರ್ತಕ್ಕಂಥ ಎಲ್ಲ ಮಿಶ್ರಣನೂ ನಾನು ಕಂಪ್ಲೀಟಾಗಿ ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾವು ಸ್ಪ್ರೆಡ್ ಮಾಡ್ತಾ ಬರಬೇಕು. ನಿಮ್ಗೆ ಯಾವ ಸ್ಟ್ರಕ್ಚರಲ್ಲಿ ಬೇಕೋ ಆ ಸ್ಟ್ರಕ್ಚರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತಟ್ಟೆಗೆ ಹಾಕಬೇಕು ಅಂತೇನಿಲ್ಲ. ನೀವು ಬೇರೆ ಒಂದು ಮೋಲ್ಡಿಗೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಪ್ಲೇಟಿಗೆ ಆಗುವಷ್ಟು ಮಾತ್ರ ಸೇರಿಸ್ಕೊಂಡು ಸ್ಪ್ರೆಡ್ ಮಾಡ್ತಿದ್ದೀನಿ. ಬೇಕು ಅಂದರೆ ನೀವು ಇವಾಗ ಅಂದರೆ ಹಿಟ್ಟನ್ನು ನಾವು ತುಪ್ಪದಲ್ಲಿ ಹುರಿಯುವಾಗ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿನ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಒಂದು ಹುರಗಡಲೆ ಕರದಂಟು ಅಂತ ಕರೀತಾರೆ. ಅದನ್ನು ಪಾಕ ತೊಗೊಂಡು ಮಾಡಬೇಕು. ಪಾಕ ತೊಗೊಳ್ಳೋದು ಕಷ್ಟ ಅನ್ನುವರು ಅಥವಾ ಬರಲ್ಲ ಅನ್ನುವರು ಈ ರೀತಿ ಕೂಡ ಮಾಡ್ಕೊಳ್ಬೋದು. ಅಂದರೆ ಕರದಂಟು ರೀತಿಯಲ್ಲೇ ಈ ಒಂದು ಸ್ವೀಟ್ ರೆಸಿಪಿ ಬರುತ್ತೆ. ಟೇಸ್ಟ್ ಕೂಡ ಸೇಮ್ ಆಗಿರುತ್ತೆ. ಅದರಲ್ಲಿ ಪಾಕ ತೊಗೊಳ್ಳೋದು ಇಲ್ಲಿ ಪಾಕ ಇಲ್ಲದೇ ಮಾಡ್ಕೊಳ್ಬೋದು. ನೋಡಿ ನಾವು ಈ ರೀತಿ ಸ್ಪ್ರೆಡ್ ಮಾಡುವಾಗ ಒಂದು ಸ್ವಲ್ಪ ನಿಮಗೆ ತಿಳಿ ಅನ್ನಿಸ್ಬೋದು ಅಥವಾ ನೀರು ಅನ್ನಿಸ್ಬೋದು, ಬಟ್ ಗಟ್ಟಿ ಆಗುತ್ತೆ.
ಇವಾಗ ನೋಡಿ ಇದು ಆಪ್ಷನಲ್ಲು ಗಸಗಸೆನ ಹಾಕ್ಕೊಳ್ತಿದ್ದೀನಿ ಮೇಲ್ಗಡೆ. ಕರದಂಟು ಅಂತ ಹೇಳಿದ್ವಲ್ಲ ಅದೇ ರೀತಿಯಲ್ಲಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಸಣ್ಣದಾಗಿ ಅಥವಾ ತುರಿದಿರ್ತಕ್ಕಂಥ ಒಂದು ಕೊಬ್ಬರಿನ ಕೂಡ, ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ತಿದ್ದೀನಿ. ಇದು ಯಾವುದೇ ರೀತಿ ಹಾಕ್ಕೊಳ್ಳೇಬೇಕಂತೇನಿಲ್ಲ, ಹಾಗೆ ಕೂಡ ತಿನ್ಕೊಳ್ಬೋದು. ಈ ರೀತಿ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಸೌಟ್ ಸಹಾಯದಿಂದ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಉದುರು ಹೋಗೋದಿಲ್ಲ. ಹಾಗಾಗಿ ಈ ರೀತಿ ಪ್ರೆಸ್ ಮಾಡಿ ಮೇಲ್ಗಡೆಯಿಂದ. ಇವಾಗ ಇದು ರೆಡಿಯಾಗಿದೆ. ಈ ಒಂದು ರೆಸಿಪಿನ ನೀವು ಬೇಗ ಕಟ್ ಮಾಡ್ಕೊಳಕ್ಕಾಗೋದಿಲ್ಲ, ಅಂದರೆ ಮಾಡಿದ ತಕ್ಷಣ ನಾವು ಕಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸೆಟ್ ಆಗಬೇಕು. ಹಾಗಾಗಿ ಟೈಮ್ ಇತ್ತು ಅಂದರೆ 1 ಗಂಟೆ ಬಿಡಿ, ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಆದ್ರೂ ಎಲ್ಲನೂ ಕರೆಕ್ಟಾಗಿ ಸೆಟ್ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಬಿಟ್ಕೊಂಡಿದ್ದೆ, ಕರೆಕ್ಟಾಗಿ ಸೆಟ್ ಆಗಿದೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ತುಂಬ ಸ್ಮೂತಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀವು ಚೆಕ್ ಮಾಡಿಕೊಂಡಾಗ ಈ ರೀತಿ, ಅಂದರೆ ನಾವು ಕೈಯಿಂದ ಒತ್ತಿದಾಗ ಸ್ಪ್ರೆಡ್ ಆಗಬಾರ್ದು, ಆ ರೀತಿ ಇತ್ತು ಅಂತಂದರೆ ಕಟ್ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆಯಲ್ಲಿ ಕೂಡ ಸೆಟ್ ಆಗುತ್ತೆ. ಟೈಮ್ ಇತ್ತು ಅಂದರೆ 1 ಗಂಟೆ ಬಿಟ್ಕೊಳ್ಬೋದು. ಇವಾಗ ಸೆಟ್ ಆಗಿದೆ. ನಾನು ಕೂಡ ನನಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಇದನ್ನು ಬೇಕಂದರೆ ನೀವು ಉಂಡೆ ರೀತಿಯಲ್ಲಿ ಕೂಡ ಕಟ್ಕೊಳ್ಬೋದು. ಇದೇ ರೀತಿ ಮಾಡ್ಕೊಳ್ಬೇಕಂತಿಲ್ಲ. ಶಿವರಾತ್ರಿಗೆ ಬೇಕಾಗಿರ್ತಕ್ಕಂಥ ಉಂಡೆ ರೀತಿಯಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ, ಉತ್ತರ ಕರ್ನಾಟಕದ ಕಡೆಯಲ್ಲಿ ಸಿಗ್ತಕ್ಕಂಥ ಒಂದು ಕರದಂಟಿನ ರೆಸಿಪಿನ ನಾವು ಯಾವುದೇ ರೀತಿಯ ಪಾಕ ಇಲ್ಲದೆ ಕೂಡ ಮಾಡ್ಕೊಳ್ಬೋದು. ಆ ಒಂದು ಕರದಂಟಿನ ರೆಸಿಪಿನ ನಾವು ಪಾಕ ಮಾಡೇ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ, ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿ, ಹಾಗೆ ಶಿವರಾತ್ರಿಯ ಸ್ಪೆಷಲ್ ಸ್ವೀಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.